ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಶ್ಮಿ ಶೆಟ್ಟಿ. ನಿಮಗೆ ಪ್ರೀವಿಯಸ್ ಅಂದರೆ ಮೊದಲ ವಿಡಿಯೋದಲ್ಲಿ ನಾನು ಮಮ್ಸಾರ್ ಪಾರ್ಕ್ನ ತೋರಿಸಿದ್ದೀನಿ. ಬಟ್ ನಾನು ಇವತ್ತು ತೋರಿಸ್ತಾ ಇರೋದು ನೋಡಿ ನೈಟ್ ವ್ಯೂ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ಮಮ್ಸಾರ್ ಬೀಚ್ ಪಾರ್ಕ್. ಇವತ್ತು ಏನು ಸ್ಪೆಷಲ್ ಅಂತಂದರೆ ಈ ವಿಡಿಯೋದಲ್ಲಿ ನಮ್ಮ ನೇಬರ್ ಹುಡುಗಿ ಅಂದರೆ ನಮ್ಮ ಅಕ್ಕನ ಮಗಳದ್ದು ಬರ್ತ್ಡೇ ಪಾರ್ಟಿನ ನಾವು ಮಮ್ಸಾರ್ ಪಾರ್ಕ್ನಲ್ಲಿ ಮಾಡಿದ್ವಿ. ಆ ವಿಡಿಯೋನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಮಮ್ಸಾರ್ ಬೀಚ್ ಪಾರ್ಕ್ನಲ್ಲಿ ನಾವು ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡಿಟ್ಕೊಂಡು ಅಲ್ಲಿ ನಾವು ಬಲೂನ್ಸನ್ನು ತೊಗೊಂಡು ಹೋಗಿ ಡೆಕೋರೇಟ್ ಮಾಡಿದ್ವಿ. ನಾವಿದು ಮನೆಯಲ್ಲೇ ಎಲ್ಲರೂ ಸೇರಿ ಅಂದರೆ ನಾನು ಮತ್ತು ಇಬ್ಬರು ಅಕ್ಕ ಅವರು 3 ಜನ ಸೇರಿ ಬಲೂನೆಲ್ಲ ರೆಡಿ ಮಾಡಿ ಅಕ್ಕ ನೀಟಾಗಿ ಈ ರೀತಿ ಡೆಕೋರೇಷನ್ಗೆಲ್ಲ ಸೆಟ್ ಮಾಡಿ ಇಟ್ಟಿದ್ರು. ಅಲ್ಲಿಂದ ರೆಡಿ ಮಾಡಿಕೊಂಡು ಕಾರ್ಗೆ ಹಾಕ್ಕೊಂಡು ತೊಗೊಂಡು ಬಂದು ಇಲ್ಲೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ನಾನು ಹೋಗಿದ ತಕ್ಷಣ ಮಕ್ಕಳು ಅಲ್ಲಿ ಆಟ ಆಡೋಕ್ಕೆ ಎಲ್ಲ ಇತ್ತಲ್ವ, ಅಲ್ಲಿ ಹೋಗೋಣ ಅಂತಂದರು. ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಬರೋವಾಗ ಇವರೆಲ್ಲರೂ ಸೇರಿ ಪ್ರಿಪ್ರೇಷನ್ ರೆಡಿ ಮಾಡಿದ್ರು. ಎಲ್ಲದನ್ನು ಬಲೂನ್ಸ್ ಎಲ್ಲ ಹಾಕಿಬಿಟ್ಟು ಇಲ್ಲಿ ಲೈಟ್ಸ್ ಎಲ್ಲ ಇಲ್ಲೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಲ್ಯಾಂಪಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಫುಲ್ ಗರ್ಲ್ಸ್ ಗ್ಯಾಂಗು. ಇಲ್ಲಿ ಹುಡುಗಿಯರು ಜಾಸ್ತಿ ಇದ್ದಾರೆ, ಬಾಯ್ಸ್ ಕಮ್ಮಿ. ಯಾರಾದರೂ ಬಂದ್ರೂ ಅವ್ರಿಗೊಂದು ಸ್ವಲ್ಪ ಡಿಸ್ಕಂಫರ್ಟ್ ಅನಿಸ್ಬೋದು, ಯಾಕಂದರೆ ಪೂರ್ತಿ ಜನ ಹುಡುಗಿಯರೇ ನಮ್ಮಲ್ಲಿ. ನೋಡಿ, ಅಹನ, ಅಲ್ಲಿ ವೈಷ್ಣವಿ, ಚಿಟ್ಟು, ನಿಶ್ವಿ ಮತ್ತು ಅದು ಅವ್ರ ಫ್ರೆಂಡು ಗ್ರೀನ್ ಡ್ರೆಸ್ಸಲ್ಲಿರೋದು. ಎಲ್ಲರೂ ಸೇರಿ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಯೂಶ್ವಲಿ ನಾವು ಮಕ್ಕಳದ್ದು ಮತ್ತು ಬಾರ್ಬಿಕ್ಯೂ, ನಿಮ್ಗೆ ಆಲ್ರೆಡಿ ನಾನು ವೀಡಿಯೋಸ್ನಲ್ಲಿ ಹಾಕಿದ್ದೆ, ಹೇಳಿದ್ದೆ ಕೂಡ. ಬಾರ್ಬಿಕ್ಯೂ ಎಲ್ಲ ಮಾಡೋದಿದ್ರೆ, ಏನಾದರೂ ಪಾರ್ಟೀಸ್ ಮಾಡೋದಿದ್ರೆ ಇಲ್ಲಿಗೆ ಬರ್ತೀವಿ. ತುಂಬಾ ಚೆನ್ನಾಗಿದೆ ಜಾಗ ಕೂಡ. ಚಿಟ್ಟು ಬರ್ಡೇ ಇಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ಸಖತ್ತಾಗಿರುತ್ತೆ, ಸ್ಪೇಸ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲೇ ಮಾಡಿದ್ವಿ, ಖುಷಿ ಆಯಿತು. ನೀವು ಕೂಡ ಬರ್ಡೇ ವಿಡಿಯೋಸ್ನ ನೋಡಿ ಎಂಜಾಯ್ ಮಾಡಿ. ಬರ್ತ್ಡೇ ಕೇಕ್ ಕಟ್ಟೆಲ್ಲ ಆದಮೇಲೆ ಕೇಕೆಲ್ಲ ಹಂಚಬೇಕಲ್ವ, ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ವ. ಸೊ ಎಲ್ಲ ಕಟ್ ಮಾಡಿ ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದಾರೆ. ಇದು ನಮ್ಮ ಮೆನ್ಯೂಸ್ ನೋಡಿ. ನಾವೆಲ್ಲ ಊರಿನವರಾಗಿರೋದ್ರಿಂದ ನಮ್ಮ ಟೇಸ್ಟ್ ತಕ್ಕಂತೆ ನಾವು ಫುಡ್ಡನ್ನು ತರಿಸ್ತೀವಿ. ಇಲ್ಲಿ ಸುಕ್ಕ ಇತ್ತು, ಆಮೇಲೆ ಕಬಾಬ್ ಇತ್ತು, ಇಡ್ಲಿ, ಕೋಳಿ ಸಾರು, ಕೋರಿ ರೊಟ್ಟಿ, ಚಪಾತಿ, ಆಮೇಲೆ ವೆಜ್ಜವ್ರಿಗೂ ಕೂಡ ಪನ್ನೀರ್ ಇತ್ತು, ವೆಜ್ ಬಿರಿಯಾನಿ ಇತ್ತು. ಹೀಗೆ ತುಂಬ ಐಟಮ್ಸ್ ಇತ್ತು. ತುಂಬಾ ಚೆನ್ನಾಗಾಯಿತು. ನೈಟ್ ಆಗಿರೋದ್ರಿಂದ ಲೈಟ್ಸ್ ಎಲ್ಲ ಕಡೆ ಕ್ಲಿಯರಾಗಿ ಬೀಳ್ತಿರಲಿಲ್ಲ, ಸೊ ನಿಮಗೆ ನೀಟಾಗಿ ಕಾಣಿಸ್ದೇ ಇರ್ಬೋದು. ನೋಡಿ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಚಿಕ್ಕ ಪುಟ್ಟ ಸಂತೋಷನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗಾಯ್ಸ್, ಇದು ಇವತ್ತಿನ ಬರ್ತ್ಡೇ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆ, ಬಾಯ್ ಬಾಯ್.